ನಮಸ್ಕಾರ ವೀಕ್ಷಕರೇ, ವೀಕ್ಷಣ ರಂಗೋಲಿಗೆ ಸ್ವಾಗತ. ಇವತ್ತು ರಂಗೋಲಿ ಶನಿವಾರ ವಿಶೇಷ ನಾರಾಯಣ ಹೃದಯ ರಂಗೋಲಿ ಮತ್ತು 24 ಹೂವದಿಂದ ಕೇಶವನಾಮ ಪದ್ಮ ಅಲಂಕಾರ, ಅದರ ಜೊತೆಗೆ ಪ್ರತಿನಿತ್ಯ ದಿನಾಗೂ ಹಾಕೋ ರಂಗೋಲಿ ಎಲ್ಲ ಹಾಕಿ ತೋರಿಸ್ತೀನಿ. ಕಮಲ ಬರೆದು ಅದರಲ್ಲಿಂದ ಗರುಡನ್ನ ಮತ್ತು ಹನುಮನ್ನ, ಅಂಬಾರಿ, ಕಾಮಧೇನು ಇವೆಲ್ಲ ರಂಗೋಲಿ ಹಾಕಿ ತೋರಿಸ್ತೀನಿ. ಮೊದಲಿಗೆ ಶಂಖಚಕ್ರ, ಗದಾ, ಪದ್ಮ ಇವೆಲ್ಲ ಹಾಕಿ ಅದಕ್ಕೆ 24 ಹೂವು ಅಲಂಕರಿಸಿ, ಅಂದರೆ ಕೇಶವನಾಮ 24 ಹೂವದಿಂದ ಅಲಂಕರಿಸಿ ಅದಕ್ಕೆ ನಾರಾಯಣ ಹೃದಯ ರಂಗೋಲಿ ಹಾಕೀನಿ. ರಂಗೋಲಿ ಅಲಂಕಾರ ನೋಡ್ರಿ, ಈ ರಂಗೋಲಿ ಎಲ್ಲರೂ ಹಾಕಬಹುದು. ಈಸಿ ರಂಗೋಲಿ. ಶಂಖಚಕ್ರ ಎಲ್ಲರಿಗೆ ಬರ್ತದಲ್ಲ, ಕಮಲ ಎಲ್ಲರಿಗೆ ಬರ್ತದಲ್ಲ, ಗದಾ ಪದ್ಮ ಎಲ್ಲ ಬಿಡಿಸಿ ರಂಗೋಲಿ ಅಲಂಕರಿಸ್ಬೋದು. ಇದೇ ರೀತಿಯಲ್ಲಿ ರಂಗೋಲಿ ಹಾಕಬೇಕಂತ ಏನಿಲ್ಲ, ಇವೆಲ್ಲ ಅಲಂಕಾರಗಳು ಮಾತ್ರ, ನಿಯಮ ರಂಗೋಲಿ ಅಂತೂ ಏನಿಲ್ಲ. ನಾರಾಯಣ ಹೃದಯ ರಂಗೋಲಿಗೆ ಈ ರೀತಿಯಲ್ಲಿ ಅಲಂಕರಿಸಿ ತೋರಿಸ್ತಾ ಇದ್ದೀನಿ. ಈಗ 4 ಕಡೆ 4 ಚುಕ್ಕಿ ಇಟ್ಕೊಂಡಿವಲ್ಲ, ನಡುವ 5 ಚುಕ್ಕಿಗಳು ಇಟ್ಕೊಂಡ್ರೆ 24 ಕೌಂಟ್ ಬರ್ತದೆ. ಅಂದರೆ 24 ಹೂವುಗಳು ಹಾಕಲಿಕ್ಕೆ ನಾವು ಈ ರೀತಿಯಲ್ಲಿ 4 ಕಡೆ ವಿಡಿಯೋದಾಗ ನೋಡ್ತಾ ಇರಲ್ಲ, ಹಿಂಗೆ 4 ಚುಕ್ಕಿಗಳು ಈ ಸರ್ಕಿಲ್ಗೆ ಇಟ್ಕೊಂಡು ಅದ್ರ ಬಗ್ಲಾಗ 5 ಚುಕ್ಕಿಗಳು ಇಟ್ಕೋತಾ ಹೋಗಬೇಕು. ಅದಕ್ಕೆ ಮತ್ತು ಹೂವು ಅಲಂಕಾರ ಮಾಡಿಕೊಂಡ್ರೆ 24 ಹೂವು ಕೌಂಟು ಬರ್ತವೆ. 24 ಕೇಶವನಾಮ ಅಂತ ಹೇಳಿ ಅಂದ್ಕೊಂಡು ಹಿಂಗೆ ಅಲಂಕಾರ ಹಾಕೀನಿ. ಹೃದಯ ರಂಗೋಲಿ ಹಾಕಿದಾಗ ನಾವು ಸರ್ಕಿಲ್ ಹಾಕ್ತೀವಲ್ಲ, ಆ ಸರ್ಕಿಲ್ ಒಳಗಡೆ ಶಂಖಚಕ್ರ, ಗದಾ, ಪದ್ಮ ಬರೆದು ಮತ್ತು ಮೇಲೆ 24 ಹೂವು ಅಲಂಕಾರ ಹಾಕೀನಿ. ಅಷ್ಟೇ ಅಲಂಕಾರ. ಹೃದಯ ರಂಗೋಲಿನೇ ಬರಿತಾ ಇವಿ, ಆಗಲೇ ಅಲಂಕಾರ ಮಾತ್ರ ಈ ರೀತಿಯಲ್ಲಿ ಮಾಡ್ಕೊಂಡಿವಿ. ರಂಗೋಲಿ ಎಲ್ಲ ಆಗಿಂದ ಅಲಂಕಾರ ಎಲ್ಲ ಆಗಿಂದ ನೋಡ್ರಿ ಭಾಳ ಚಲೋ ಬರ್ತದೆ ರಂಗೋಲಿ. ಮೊದಲಿಗೆ ಹಾಕಿ ತೋರಿಸ್ಲಿಕ್ಕೆ ಅನುಕೂಲ ಆಗಿಲ್ಲ. ಈ ರಂಗೋಲಿನ ಶನಿವಾರ, ಏಕಾದಶಿ, ದ್ವಾದಶಿ ಒಳ್ಳೆ ತಿಥಿಗಳು, ಒಳ್ಳೆ ದಿನ ಯಾವಾಗಾದರೂ ಈ ರಂಗೋಲಿ ಬಿಡಿಸಬಹುದು. ಇವತ್ತನೇ ಹಾಕಬೇಕಂತ ಏನಿಲ್ಲ. ನಾನು ದಿನಾಗೂ ಒಂದು ರಂಗೋಲಿ ಅಲಂಕಾರ ಹಾಕ್ತೀನಲ್ಲ, ಇವತ್ತು ಶನಿವಾರ ವಿಶೇಷ ಹೃದಯ ರಂಗೋಲಿ ತಪ್ಪಲಾರ್ದೆ ಬಿಡಿಸ್ತೀನಿ. ಅದಕ್ಕೆ ಮತ್ತು 24 ಕೇಶವನಾಮ ಇವೆಲ್ಲ ಅಲಂಕರಿಸಿ ಹಾಕೀನಿ. ನೀವೆಲ್ಲರೂ ನಾನು ಹಾಕುವ ರಂಗೋಲಿನ ಇಷ್ಟಪಡ್ತಾ ಇರಲ್ಲ, ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಈ ರಂಗೋಲಿನ ಹಾಕಿ ತೋರಿಸ್ತಾ ಇದ್ದೀನಿ. ಇಷ್ಟ ಅನಿಸಿದರೆ ಮಾತ್ರ ವಿಡಿಯೋನ ನೋಡೋದೊಂದೇ ಅಲ್ಲ, ಎಲ್ಲರೂ ಲೈಕ್ ಮಾಡಿದರೆ ರಂಗೋಲಿ ಇಷ್ಟ ಇದ್ದವ್ರಿಗೆ ಇನ್ನೂ 4 ಜನಕ್ಕೆ ಈ ರಂಗೋಲಿ ಸೇರ್ತದಲ್ಲ, ನೋಡಿದರೆ ಮಾತ್ರ ತಪ್ಪಲಾರ್ದೆ ವಿಡಿಯೋನ ಲೈಕ್ ಮಾಡಿರಿ. ನೋಡಿರಲ್ಲ, ಈಗ ಅರಿಶಿನ ಕುಂಕುಮ ಹಾಕಿ 24 ಕೇಶವನಾಮ ಅಲಂಕಾರ ಶಂಖಚಕ್ರ, ಗದಾ, ಪದ್ಮಕ ಅಲಂಕರಿಸಿವಲ್ಲ, ಇದಕ್ಕೆ ಈಗ ಹೃದಯ ರಂಗೋಲಿ ಹಾಕಿದಾಗ ನಾವು ನಡುವ ಸರ್ಕಿಲ್ ಹಾಕಿ ಸ್ಟಾರ್ಟ್ ಮಾಡ್ತೀವಲ್ಲ, ಅದೇ ರೀತಿಯಲ್ಲಿ ಈಗ ಸರ್ಕಿಲ್ ಹಾಕಿ 8 ಚುಕ್ಕಿಗಳು ಮೊದಲಿಗೆ ಇಟ್ಕೊಂಡು ಮತ್ತು ನಡುವ ಇನ್ನೂ 4 ಹಾಕ್ಕೊಂಡ್ರೆ ಎಲ್ಲ 16 ಲೈನ್ಸ್ ಬರ್ತಾವಲ್ಲ, ಅದಕ್ಕೆ ಈಗ 5 ಚುಕ್ಕಿ ಇಟ್ಟು ಹೃದಯ ರಂಗೋಲಿ ಅಲಂಕಾರ ನೀವೆಲ್ಲರೂ ಹಾಕುವ ರೀತಿಯಲ್ಲಿ ರಂಗೋಲಿ ಹಾಕ್ಕೊಂಡ್ರೆ ಅಲಂಕಾರ ಭಾಳ ಚಲೋ ಬರ್ತದೆ. ಈಗ ಎಲ್ಲ ಪಕ್ಕದಲ್ಲಿ ಪ್ರತಿಯೊಂದು ಲೈನಿಗೆ 5 ಚುಕ್ಕಿಗಳು ಇಟ್ಕೊಂಡು ಹೃದಯ ರಂಗೋಲಿ ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ರಂಗೋಲಿ ಹಾಕಬೇಕು. ಹೃದಯ ರಂಗೋಲಿ ಹಾಕ್ತೀವಲ್ಲ, ಅದೇ ರೀತಿಯಲ್ಲಿ ಈಗ ಅಲಂಕಾರ ಹಾಕ್ಕೊಂಬನು. ಒಂದು ಕಡೆ ಮಾತ್ರ ಮಣಿ ಮೇಲೆ ಜಾಗ ಸ್ವಲ್ಪ ಸಣ್ಣದಿದ್ದದಕ್ಕೆ ಚುಕ್ಕಿಗಳು ಸ್ವಲ್ಪ ಬದಿಲಿ ಹಾಕಬೇಕಾಗಿದೆ. ನೀವು ಮಾತ್ರ ಗ್ಯಾಪ್ ಕೊಟ್ಟು ನಿಧಾನವಾಗಿ ಹಾಕಿರಿ. ಈಗ ವಿಡಿಯೋದಾಗ ನೋಡ್ತಾ ಇರಲ್ಲ, ಅದೇ ರೀತಿಯಲ್ಲಿ ಚುಕ್ಕಿಗಳನ್ನ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಮೊದಲಿಗೆ ಲೈನ್ ಇಟ್ಟಿವಲ್ಲ, ಆ ಲೈನಿಗೆ ಬಗಲಾಗಿದ್ದ ಲೈನಿಗೆ ಮೂರನೇ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ವಿಡಿಯೋದಾಗ ನೋಡ್ರಿ, ಈಸಿಯಾಗಿ ಅರ್ಥ ಆಗ್ತದೆ. ಮೊದಲಿಂದು 3ನೇ ಅದರ್ಕ, ಅದ್ರ ಮ್ಯಾಲಿಂದು 4ನೇ ಅದರ್ಕ ಮತ್ತು ಅದ್ರ ಮ್ಯಾಲಿಂದು ಲಾಸ್ಟ್ ಕೊನೆ ಚುಕ್ಕಿಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ಪ್ರತಿಯೊಂದು ಲೈನ್ದಾಗ ಇದೇ ರೀತಿಯಲ್ಲಿ ಪ್ರತಿಯೊಂದು ಚುಕ್ಕಿನ ಹಿಂಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು. ರಂಗೋಲಿ ಬಂದರೆ ಸ್ಕಿಪ್ ಮಾಡಿರಿ,
ಆಗಲಿ ಹೊಸದಾಗಿ ಜಾಯಿನ್ ಆದವರು ಹಾರಲ್ಲ, ಅವ್ರಿಗೋಸ್ಕರ ಮತ್ತೊಂದು ಸಲ ಎಕ್ಸ್ಪ್ಲೇನ್ ಮಾಡಿ ಹೇಳೀನಿ. ಈಗ ಸೇಮ್ ಅದೇ ಡೈರೆಕ್ಷನ್ ಆಗಿ ಆಪೋಸಿಟ್ ಡೈರೆಕ್ಷನ್, ಈಗ ಫಸ್ಟ್ ಹಾಕಿದ್ದು ಆಪೋಸಿಟ್ ಡೈರೆಕ್ಷನ್ ಆಗಿ ಮತ್ತು ಸೇಮ್ ಹಾಗೆ ಜಾಯಿಂಟ್ ಮಾಡ್ಕೋತಾ ಹೋಗಬೇಕು ಚುಕ್ಕಿಗಳನ್ನ. ಹಿಂಗೆ ಜಾಯಿಂಟ್ ಮಾಡಿದರೆ ನಿಮ್ಗೆ ರಂಗೋಲಿ ಈಸಿಯಾಗಿ ಕಲಿಸ್ಬೋದು. ನೀಟಾಗಿ ಒಂದಕ್ಕೊಂದು ಗ್ಯಾಪ್ ಇದ್ದು ರಂಗೋಲಿ ನೀಟಾಗಿ ಬರ್ತದೆ. ನೋಡಿರಲ್ಲ ರಂಗೋಲಿ, ನೀವು ಕೂಡ ಈಸಿಯಾಗಿ ಈ ರಂಗೋಲಿನ ಬಿಡಿಸ್ಬೋದು. ನನ್ಕಂತ ಚಲೋ ಹಾಕ್ತೀರಿ, ಪ್ರಯತ್ನ ಮಾಡಿರಿ. ಈಸಿಯಾದ ರಂಗೋಲಿ ಪ್ರತಿಯೊಂದು ನಿಧಾನವಾಗಿ ತೋರಿಸಿನಲ್ಲ, ಹಾಕಲಿಕ್ಕೆ ಮಾತ್ರ ಪ್ರಯತ್ನ ಮಾಡಿರಿ. ರಂಗೋಲಿ ವಿಡಿಯೋ ನೋಡಿದರೆ ಮಾತ್ರ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ಈ ರಂಗೋಲಿ ಸೇರ್ತದ. ಇಂಟ್ರೆಸ್ಟ್ ಇದ್ದವರು ಹಾಕ್ತಾರಲ್ಲ. ಈಗ ಗರುಡ ರಂಗೋಲಿ ತೋರಿಸ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡ್ರಿ. ಗರುಡ ರಂಗೋಲಿ ಮತ್ತು ಕಾಮಧೇನುವಿನ ರಂಗೋಲಿ, ಅಂಬಾರಿ, ಹನುಮನ್ ದೇವರು, ಇವೆಲ್ಲ ರಂಗೋಲಿ ಕಮಲದಿಂದ ಹಾಕಿ ತೋರಿಸಿನಿ. ನಾಳೆ ಇನ್ನೂ ವಿಶೇಷ ರಂಗೋಲಿ ತೋರಿಸ್ತೀನಿ. ಇದೇ ಪ್ರಕಾರ ಕೂರ್ಮಾವತಾರ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ಅದರ ಜೊತೆಗೆ ಜೋಡಿ ಹನುಮನ ರಂಗೋಲಿ, ಹನುಮನ್ ದೇವ್ರದ್ದು ಜೋಡಿ ಹನುಮಂತ ರಂಗೋಲಿ ಹಾಕಿ ತೋರಿಸ್ತೀನಿ. ನಾಳೆಗೆ ಚಾನಲ್ನ ಚೆಕ್ ಮಾಡಿರಿ, ಅದು ಕೂಡ ಈಸಿಯಾಗಿ ಎಲ್ಲರೂ ಬಿಡಿಸುವ ವಿಧಾನದಲ್ಲೇ ತೋರಿಸ್ತೀನಿ. ಇದ್ರ ಜೊತೆಗೆ ಹುಣ್ಣಿಮೆಗೆ ಏನೇನು ರಂಗೋಲಿ ಹಾಕ್ತೀನಿ ಅನ್ನೋದು ಕೂಡ ಒಂದು ದಿವಸ ಮುಂಚೆನೇ ಹಾಕಿ ತೋರಿಸ್ತೀನಿ. ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಲ್ಕಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕಿರಿ. ಇಂಥ ರಂಗೋಲಿಗಳು ಇನ್ನೂ ಭಾಳನೇ ಅವೆಲ್ಲ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಲ್ಲ, ಪ್ರತಿಯೊಂದು ಅಲಂಕಾರ ಏನೇನು ಹಾಕೀನಿ ಅನ್ನೋದು ಪ್ರತಿಯೊಂದು ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಒಂದು ವೇಳೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಕಿರಿ ತಪ್ಪಲಾರ್ದೆ ಸಬ್ಸ್ಕ್ರೈಬ್ ಮಾಡ್ಕಿರಿ. ಇನ್ನು ಬೇರೆ ಬೇರೆ ರಂಗೋಲಿಗಳು ಹಾಕಿ ತೋರಿಸ್ತೀನಿ. ಈಗ ಗೋವಿನ ರಂಗೋಲಿ ನೋಡಿರಲ್ಲ, ಒಂದು ಕಮಲ ಹಾಕಿ ಇದಕ್ಕೆ ಗೋವಿನ ಅಲಂಕಾರ ಹಾಕ್ತಾಯಿನಿ. ಇವೆಲ್ಲ ಈಸಿಯಾಗಿ ಬರಿಬೋದು. ಸರ್ವಕಾಲ ವಸಂದಿಸಿ ಹರಿಚಕ್ರವೇ ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಖವೇ ನಿಮ್ಮ ಧನಿ ದುರಿದು ಯದುರಾಕ್ಷಸರ. ಎಲ್ಲರೂ ರಂಗೋಲಿನ ಸೇಲ್ ಮಾಡ್ತೀರಾ ಅಂತ ಹೇಳಿ ಕೇಳ್ತಾ ಇರಲ್ಲ. ರಂಗೋಲಿ ಸೇಲ್ ಮಾಡ್ತೀನಿ. ಒಂದು ನಂಬರ್ ಡಿಸ್ಕ್ರಿಪ್ಷನ್ದಾಗ ಇಡ್ತೀನಿ. ಮುಂದಿನ ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ವಿಡಿಯೋದಾಗ ನಂಬರ್ನ ಶೇರ್ ಮಾಡ್ತೀನಿ. ಅದಕ್ಕೆ ನೀವು ಮೆಸೇಜ್ ಮಾಡಿರಿ. ನನಗೆ ಆರ್ಡರ್ ಮಾಡಿದರೆ ಮಾತ್ರ ತಪ್ಪಲಾರ್ದೆ ನಿಮ್ಗೆ ಕೊರಿಯರ್ ಮಾಡ್ತೀನಿ. ಅವೆಲ್ಲ ಪ್ರಾಸೆಸ್ ಎಲ್ಲ ನಡೀತಾ ಆದ. ಒಂದು ವೇಳೆ ನಿಮ್ಗೆ ಇಂಟ್ರೆಸ್ಟ್ ಇದ್ದು ನಾನು ಹಾಕೋ ರಂಗೋಲಿ ಬೇಕು ಅನಿಸಿದರೆ ಮಾತ್ರ ಆ ನಂಬರ್ಗೆ ಡಿಸ್ಕ್ರಿಪ್ಷನ್ದಾಗ ನಂಬರ್ ಶೇರ್ ಮಾಡ್ತೀನಿ. ಆ ನಂಬರ್ಗೆ ಮೆಸೇಜ್ ಮಾಡಿರಿ, ಕೊರಿಯರ್ ಮಾಡ್ತೀನಿ. ಅದರ ವಿಡಿಯೋ ಕೂಡ ಒಂದು ಸಲ ಮಾಡ್ತೀನಿ. ಇದು ಕಲ್ಲಿನ ರಂಗೋಲಿ. ಇದ್ರಾಗೂ ಹವಳ ಮುತ್ತು ಏನೂ ಕಲಿಸಿದ್ದು ಅಲ್ಲ, ಓನ್ಲಿ ಕಲ್ಲಿನ ರಂಗೋಲಿನೇ. ಬೇಕು ಅಂದರೆ ಮಾತ್ರ ಮೆಸೇಜ್ ಮಾಡಿದರೆ ನಿಮ್ಗೆ ಕೊರಿಯರ್ ಮಾಡ್ತೀನಿ. ನೀವು ಅದರಲ್ಲಿ ಕಲಿಸ್ಕೋಬೋದು. ಮೊದಲಿಗೆ ಹೇಳ್ತಾ ಏನಲ್ಲ, ಹವಳ ಮುತ್ತು ಹಾಕಿದ್ದು ರಂಗೋಲಿ ಪುಡಿ ಮಾತ್ರ ಅಲ್ಲ, ಇದು ಓನ್ಲಿ ರಂಗೋಲಿ ಪುಡಿ ಮಾತ್ರನೇ. ನಿಮ್ಗೆ ಬೇಕು ಅಂದರೆ ಮಾತ್ರನೇ ಆ ನಂಬರ್ಗೆ ಮೆಸೇಜ್ ಮಾಡಿರಿ. ಈಗ ನಂಬರ್ ಇಡಂಗಿಲ್ಲ, ಮುಂದಿನ ವಿಡಿಯೋದಾಗ ನಂಬರ್ನ ಶೇರ್ ಮಾಡ್ತೀನಿ. ಅದಕ್ಕೆ ಮೆಸೇಜ್ ಮಾಡಿರಿ. ಅದ್ರ ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ. ಈಗ ಕಮಲದಲ್ಲಿ ಹನುಮ ರಂಗೋಲಿ ಅಲಂಕರಿಸಿರಿ. ಇದ್ರ ಜೊತೆಗೆ 33 ಗೋಪದ್ಮ ಇವೆಲ್ಲ ರಂಗೋಲಿ ನಿತ್ಯ ಹಾಕ್ತೀನಲ್ಲ, ಈ ರಂಗೋಲಿ ಕೂಡ ಇದರಲ್ಲೇ ಇದೆ. ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಸೇರಿಸಿನಿ. ಜೊತೆಗೆ ಪದ್ಮಗಳು ಬರೆದು ಸಂಜೀವಿನಿ ಬೆಟ್ಟನ ಅಲಂಕರಿಸೀನಿ. ಶನಿವಾರ ದಿವಸ ಒಂದು ವೇಳೆ ಹನುಮ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗಲಿಕ್ಕೆ ಬೆಟ್ಟ ರಂಗೋಲಿ ಪದ್ಮಲಿಂದ ಹಾಕಿದರೆ ಸಾಕು ಅಂತ ಹೇಳಿ ಅಂತಾರಲ್ಲ, ಅದರಲ್ಲೇ ಹನುಮ ಇರ್ತಾನ ಅಂತ ಹೇಳಿ ಅಂತಾರಲ್ಲ, ಅದಕ್ಕೆ ಪದ್ಮದಿಂದ ಬೆಟ್ಟ ರಂಗೋಲಿ ಹಾಕೀನಿ. ಬಾಲನ್ನು ಬರೆದಿಲ್ಲ, ಯಾಕಂದರೆ ಆಲ್ರೆಡಿ ಹನುಮ ರಂಗೋಲಿ ಬರ್ತೀನಲ್ಲ, ಮತ್ತು ಬಾಲನ ಹಾಕಿಲ್ಲ. 11 ಪದ್ಮಗಳಿಂದ
ಸಂಜೀವಿನಿ ಬೆಟ್ಟ ರಂಗೋಲಿ ಬರ್ದೀನಿ. ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂತ ಹೇಳಿ ಅಂದ್ಕೊತಾ ಇದ್ದೀನಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ. ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಅನ್ಯ ದೇವತಾ ಭಜನೆಗಳಲ್ಲಿ ರಕ್ಷಿಸಯ್ಯ, ನಮ್ಮ ವಿಶ್ವಮೂರ್ತಿಯಾಗಿ ನರಕಗಳಲ್ಲಿ ಕೂರ್ಮನಾಗಿ ರಕ್ಷಿಸೋ, ಆಪತ್ಕಾಲದಲ್ಲಿ ಧನ್ವಂತರಿಯಾಗಿ ನಾನು ನನ್ನದು ಎಂಬ ವಿಷಯಗಳಲ್ಲಿ ರಕ್ಷಿಸಯ್ಯ, ನಮ್ಮ ಮಹಿದಾಸ ಮೂರ್ತಿಯಾಗಿ. ಪಾಖಂಡ ಮತದಲ್ಲಿ ಬೌದ್ಧನಾಗಿ ರಕ್ಷಿಸು, ಆಕ್ರೋಧ ವಿಷಯಗಳಲ್ಲಿ ಬಲರಾಮನಾಗಿ, ಅಜ್ಞಾನ ವಿಷಯದಲ್ಲಿ ರಕ್ಷಿಸಯ್ಯ, ನಮ್ಮ ವೇದವ್ಯಾಸ ಮೂರ್ತಿಯಾಗಿ. ಅನಿತ್ಯ ಫಲಗಳಿಂದ ವೃಷಭನಾಗಿ ರಕ್ಷಿಸೋ, ಅನ್ಯಮತ ದೋಷ ಪರಿಹರಿಸಿ ನಮ್ಮ ಕಲಿಯುಗದ ಕಲ್ಮಶ ಕಳೆದು ರಕ್ಷಿಸಯ್ಯ, ನಮ್ಮ ಕಲ್ಕಿ ಮೂರ್ತಿಯಾಗಿ. ಪ್ರಾತಃ ಕಾಲದಲ್ಲಿ ಕೇಶವ ನಮ್ಮ ರಕ್ಷಿಸೋ, ಸಂಗಮ ಕಾಲದಲ್ಲಿ ಗೋವಿಂದನಾಗಿ, ಪರಾಹ್ನ ಕಾಲದಲ್ಲಿ ರಕ್ಷಿಸಯ್ಯ, ನಮ್ಮ ನಾರಾಯಣನಾಗಿ. ಮಧ್ಯಾಹ್ನ ಕಾಲದಲ್ಲಿ ವಿಷ್ಣು ನಮ್ಮ ರಕ್ಷಿಸೋ, ಅಪರಾಹ್ನ ಕಾಲದಲ್ಲಿ ಮಧುಸೂದನನಾಗಿ, ಸಾಯಾಹ್ನ ಕಾಲದಲ್ಲಿ ರಕ್ಷಿಸಯ್ಯ, ನಮ್ಮ ಮಾಧವನಾಗಿ. ನಿಶಿಕಾಲದಲ್ಲಿ ಪದ್ಮನಾಭ ನಮ್ಮ ರಕ್ಷಿಸೋ, ಅರ್ಧರಾತ್ರಿಯಲ್ಲಿ ಹೃಷಿಕೇಶನಾಗಿ, ಅಪರಾತ್ರಿಯಲ್ಲಿ ಶ್ರೀವತ್ಸಮೂರ್ತಿಯಾಗಿ, ಉಷಃಕಾಲದಲ್ಲಿ ಜನಾರ್ದನ ನಮ್ಮ ನೀವು, ನಮ್ಮ ನೀವು. ಸರ್ವಕಾಲವ ಸಂಧಿಸಿ ಹರಿಚಕ್ರವೇ, ನಿಮ್ಮ ಅತಿಜಾಲ ಪ್ರಭೆಗಳಿಂದ ಪ್ರಳಯ ಕಾಲದ ಅಗ್ನಿಯಂತೆ ಬೇಗ ಸುಡುವೈರಿಗಳ ಸೈನ್ಯವನ್ನು. ವಿಷ್ಣು ವಾಯು ಒಡಗೂಡಿ ತೃಣವ ಸುಡುವಂತೆ ವಿಷ್ಣು ಶಂಕರ